ಜೂನಿಯರ್ NTR ಅವ್ರದ್ದು ಡ್ರ್ಯಾಗನ್ದು ಗ್ಲಿಂಪ್ಸ್ ನೋಡಿರ್ತೀರಿ. ಟ್ರೈಲರ್ ಅನ್ಕರಿ ಇಲ್ಲ ಇದು ಗ್ಲಿಂಪ್ಸ್ ಅನ್ಕರಿ. ಯಾಕಂದ್ರೆ ಮೂವಿ ರಿಲೀಸ್ ಆಗೋದು ನೆಕ್ಸ್ಟ್ ಇಯರ್. ಇದೇ 1 ವರ್ಷ ಆಗುತ್ತೆ ತೆಗಿದ್ರು ಅದು ರಿಲೀಸ್ ಆಗಕ್ಕೆ. ನಾನ್ ನೋಡಿದ ಪ್ರಕಾರ ಮೂವಿ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು NTR ಅವ್ರ ಬಗ್ಗೆ ಹೇಳ್ಬಿಡ್ತೀನಿ. NTR ಅವ್ರ ಮುಖ ನೋಡ್ರಿ ನೀವ್ ಹೆಂಗಿರುತ್ತ ಅಂದ್ರೆ ಈ ಏಜ್ ಆಗಿರುತ್ತಲ್ಲ ಆ ತರ ಆಗ್ಬಿಟ್ಟಿದೆ. ಆ ಮೂವಿಗೋಸ್ಕರನೇ ಆ ತರ ಆಗಿದಾರೋ ಇಲ್ಲ ಅವ್ರಿಗೇನಾದ್ರು ಹೆಲ್ತ್ ಇಶ್ಯೂ ಇದೆಯೋ ಅನ್ನೋ ಗೊತ್ತಿಲ್ಲ. ಮುಖ ನೋಡಿದ್ರೆ ಪಾಪ ಅಯ್ಯೋ ಅನಿಸ್ಬಿಡುತ್ತೆ. ಯಾಕಂದ್ರೆ ಏಜ್ ಆದ ತರ ಆಗ್ಬಿಟ್ರಿ ಈಗ ಆಲ್ರೆಡಿ ಅವ್ರಿಗೆ. ಇದೇ ನಾವು ಅವ್ರು ಲಾಸ್ಟ್ ಇಯರ್ ಬಂದಿರೋ ಮೂವಿ RRR ಆಯ್ತು, ದೇವರ ಮೂವಿಲಿ ಆಯ್ತು, ಸಖತ್ತಾಗಿ ಕಾಣ್ತಿದ್ರು, ಸಖತ್ತಾಗಿ ಆಕ್ಟಿಂಗ್ ಮಾಡಿದಾರಂತ ನಾವು ಹೇಳಿದೀವಿ. ಆದ್ರೆ ಇವ ನೋಡಿದ್ರೆ ಆ ಆಕ್ಟಿಂಗಿಗೂ ಅದಕ್ಕೂ ಒಪ್ಪದೇ ಇಲ್ಲೇನೋ ಅಂತ ಆತರ ನನ್ಗೂ ಆತರ ಫೀಲ್ ಆಗಿದೆ. ಯಾಕಂದ್ರೆ ಅದು ನೋಡಿದ್ರೆ ಹಂಗೆ ಗೊತ್ತಾಗುತ್ತೆ. ಅವ್ರು ಬರೋ ಸ್ಟೈಲಿಗೂ ಆ ಮುಖಕ್ಕೂ ಅದು ಸಟ್ಟೆ ಆಗಲ್ಲ. ಒಬ್ಬ ಆತರ ಒಂದು ಕ್ಯಾರೆಕ್ಟರ್ ಕೊಡ್ತಾರ ಅಂದ್ರೆ ಈ KGF ಅಲ್ಲಿ ಆಯ್ತು, ಈ ಸಲಾರ್ ಅಲ್ಲಿ ಆಯ್ತು, ಉಗ್ರಂ ಅಲ್ಲಿ ಆಯ್ತು, ಅವ್ರು ಹೆಂಗಿರ್ತಾರ ನೋಡಕ್ಕೆ ಹಂಗೆ ಒಳ್ಳೆ ಟೆರರ್ ತರ ಇರ್ತಾರೆ. ಇದನ್ನು ಸ್ವಲ್ಪ ಅದೇ ತರ ತಗೊಂಡು ಹೋಗಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಅವ್ರಿಗೊಂದ್ ಸ್ವಲ್ಪ ಹೆಲ್ತ್ ಏನೋ ಪ್ರಾಬ್ಲಮ್ ಇದೆಯೇನೋ ಅದನ್ನೆಲ್ಲ ಮುಗಿಸಿದ ಮೇಲೆ ತೆಗೆದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ಸುತ್ತೆ. ಇವಾಗ ಮೂವಿ ಅನ್ನಕ್ ಏನಿಲ್ಲ, ಸೇಮ್ ಇದೆ. ಸಲಾರ್, KGF ಮತ್ತೆ ಉಗ್ರಂ ಮೂವಿನೇ ನೋಡ್ದಂಗ ಬಂದ್ರು. ಆದ್ರೆ ಐತಂತ ನನ್ನ ಅನ್ಸಿಕೆ ಅದೇ. ನಿಮ್ಗಳಿಗೆ ಹೆಂಗಂತ ಗೊತ್ತಿಲ್ಲ. ಆದ್ರೆ NTR ಫ್ಯಾನ್ಸಿಗಂತೂ ಸಖತ್ ಹಬ್ಬನೇ ಹಬ್ಬ ಅನ್ಕೋಬಹುದು. ಯಾಕಂದ್ರೆ ನಾವ್ ನೋಡ್ರಿ KGF ನೋಡಿದಾಗಂತೂ ಇಂಡಿಯಾದಲ್ಲಿ ಈ ತರ ಮೂವಿ ಬರ್ದಿಲ್ಲ ಅಂತಂದು ಬರೀ ಕನ್ನಡ ಸ್ಟೇಟ್ ಅವ್ರದವ್ರು ಹೇಳಿದಾರಲ್ಲ, ಇಡೀ ಆಲ್ ಓವರ್ ಇಂಡಿಯಾ ಆಲ್ ವರ್ಲ್ಡ್ ಅಲ್ಲೇ ಹೇಳ್ಬಿಟ್ರು KGF ಮೂವಿ ತರ ಬೇರೆ ಯಾವ ಮೂವಿ ಇಲ್ಲ ಅಂತ. ನಮ್ಗ ಅದ್ ನೋಡಿದ್ಮೇಲೆ ಈ ಸಲಾರ್ನು ಹೌದು ಓಕೆ ನೋಡ್ಬೋದು ಅನ್ನೋ ತರ ಇದ್ವಿ. ಯಾಕಂದ್ರೆ ಒಂದೇ ತರ ಆಲ್ರೆಡಿ ಉಗ್ರಂ ನೋಡ್ಬಿಟ್ಟಿದೀವಿ ನಾವು. ಇವಾಗ ಇದನ್ನ ಡ್ರ್ಯಾಗನ್ ಮೂವಿ ನೋಡೋದ್ರಿಂದ ನನ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ KGF, ಸಲಾರು ಏನು ಇವನೇ ಎಲ್ಲಾ ಮಿಕ್ಸ್ ಮಾಡಿ ನೋಡ್ದಂಗ ಅನ್ಸುತ್ತೇನೋ. ಯಾಕಂದ್ರೆ ನೋಡ್ರಿ KGF ಅಲ್ಲಿ ಅನಂತ್ನಾಗ್ ಸರ್ ಫಸ್ಟ್ ಅಲ್ಲಿ ಇದು ಯಾವ್ದು KGF 1 ಅಲ್ಲಿ ಹೇಳ್ತಿದ್ರು, ಇದು KGF 2 ಅಲ್ಲಿ ಪ್ರಕಾಶ್ ರೈ ಹೇಳ್ತಿದ್ದ. ಇದ್ರಲ್ಲಿ ಯಾರು ರುಕ್ಮಿಣಿ ವಸಂತ್ ಅವ್ರು ಹೇಳ್ತಾರೆ ಸ್ಟೋರಿನ. ಅದೇ ತರ ಸೇಮ್ ಮಗು ಹುಟ್ಟೋದು ಏನ ಅವನು KGF ಅಲ್ಲಿ ಏನ್ ಮಾಡ್ದ, ಗೋಲ್ಡ್ಗೋಸ್ಕರ ಅವ್ರ ಅಮ್ಮನ ಆಸೆ ತೀರ್ಸೋಗೋಸ್ಕರ ಹುಟ್ಟಿದ ಹೀರೋ. ಇಲ್ಲಿ ಇದು ಡ್ರಗ್ಸ್ ಮಾಫಿಯಾನ ಅಂತ ಅದೇ ತರ ಗೊತ್ತಾಗುತ್ತೆ. ಯಾಕಂದ್ರೆ ನೋಡಿದ್ರೆ ಅದೇ ತೋರಿಸ್ತಾರೆ. ಇದಕ್ಕೇನಾದ್ರು ಡ್ರಗ್ಸ್ ನಿರ್ನಾಮ ಮಾಡಕ್ ಹುಟ್ಟತಾನೋ ಇಲ್ಲ ಏನೋ, ಅದಕ್ಕೇನಾದ್ರು ಕಿಂಗ್ ಆಗಿರ್ತಾನೋ ಇಲ್ಲ ಇದು ಒಂಥರ ಯಾವ್ದಿದು ದುರಂಧರ ಮೂವಿಲಿ ಸ್ಪೈ ಇರ್ತಾನಲ್ಲ ಆ ತರ ಏನಾದ್ರು ಇರ್ತಾನೋ ಏನೋ ಗೊತ್ತಿಲ್ಲ. ಅದ್ರಲ್ಲಿ ಅಫ್ಘಾನ್ದು ಏನೋ ಸ್ಟೋರಿ ಒಂದ್ ಸ್ವಲ್ಪ ಗೊತ್ತಾಗುತ್ತೆ. ನನ್ಗನ್ಸುತ್ತೆ ಈ ಮೂವಿ ನೋಡಕ್ ಚೆನ್ನಾಗಿರ್ಬೋದು. ಆದ್ರೆ ಅದೇ ಸೇಮ್ ಡಾರ್ಕ್ ನೈಟ್ ಅವೇ ಎಲ್ಲ ಸೇಮ್ ನನಗೆ KGF, ಈ ಸಲಾರು ಇವೇ ನೋಡ್ದಂಗ ಅನಿಸ್ತೈತಿ. ನೋಡೋಣ ಮೂವಿ ರಿಲೀಸ್ ಆಗೋವರೆಗೂ ಗೊತ್ತಾಗಲ್ಲ. ಸ್ಟೋರಿ ಒಂಥರ ಬೇರೆ ಬೇರೆ ತರ ಇರ್ಬೋದು. ಸ್ಟೋರಿ ಬೇರೆ ತರ ಇದ್ರು ಅದ್ರ ಸ್ಕ್ರೀನ್ ಪ್ಲೇ ಎಲ್ಲ ಅದೇ ತರ ಅಂತ ನನ್ಗನ್ಸುತ್ತೆ. ನೋಡಿ ನಿಮ್ ಮನ್ಸಿಗೆ ಏನೈತಿ ತಿಳಿಸ್ರಿ ಕಾಮೆಂಟ್ ಅಲ್ಲಿ. ನನ್ಗೂ ಹಂಗೆ ಅನ್ಸೈತಿ, ನಿಮ್ಗೂ ಏನಾರ ಅದೇ ತರ ಅನ್ಸಿದ್ರ ಒಂದ್ ಕಾಮೆಂಟ್ ಹಾಕ್ರಿ ಸೇಮ್ ಅಂತ ಹೇಳಿ. ಇಲ್ಲ ನನ್ಗೂ ಹಂಗೆ ಅನ್ಸೈತಿ ಅಂತ ಒಂದ್ ಕಾಮೆಂಟ್ ಹಾಕ್ರಿ. ನನ್ಗೆ ಡೌಟೇ ಬಂದೈತಿ ಆ ಮೂವಿ ನೋಡ್ದಲ್ಲಿ ಅಂತ, ಅದು ಸಾರಿ ಆ ಗ್ಲಿಮ್ಸ್ ನೋಡ್ದಲ್ಲಿ ಅಂತ. ಏನಪ್ಪಾ ಇದು ಅದ್ರಗಿನ ನನ್ಗೆ ಅವ್ರ ಬಗ್ಗೆನೇ ಚಿಂತೆ ಬಿಡೈತಿ. ಯಾಕೆ ಹಿಂಗಾದ ಈ ಮನುಷ್ಯ ಎಷ್ಟು ಚೆನ್ನಾಗಿದ್ನಲ್ಲ ಅಂತಂದ. ಏನು ಮಾಡಕ್ಕಾಗಲ್ಲ, ವಯಸ್ಸಾಗ್ತಾ ಅಂದ್ರೆ ಅವ್ರಿಗೇನ್ ಅಷ್ಟೊಂದು ವಯಸ್ಸೇನೂ ಇಲ್ಲ. ಇವಾಗ ಎಷ್ಟಾಗಿರ್ಬೋದು, ಒಂದು 50, 52, 50 ಇರ್ಬೋದು ಅನ್ಸುತ್ತೆ. ಆದ್ರೆ ಆತರ ಇದಕ್ಕಾಗಿತ್ತು ಮುಖ ನಮ್ಗೆ ಅದು ಗೊತ್ತಾಗಲ್ದು. ಅವ್ರೇನ್ ದುಡ್ಡಿದ್ದವ್ರು ಇವತ್ತು ಹಿಂಗಿದ್ರೆ ನಾಳೆ ಚೇಂಜ್ ಆಗ್ಬಿಡ್ತಾರೆ, ಅದೆಲ್ಲ ಮ್ಯಾಟ್ರ್ ಅಲ್ಲ. ಮೂವಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಆ ಟ್ರೈಲರ್ ನೋಡಿರಲ್ಲ ಆ ಗ್ಲಿಮ್ಸ್, ಅದ್ರ ಬಗ್ಗೆ ನೀವ್ ಒಂದ್ ಕಾಮೆಂಟ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.